ಹಾಯ್ ನಮಸ್ಕಾರ. 25 ದಿನ ಆದಮೇಲೆ ನೀವು T20 ಮೋಡ್ಗೆ ವಾಪಸ್ ಆಗ್ತಾ ಇದ್ದೀವಿ. ನಾವು ಲಾಸ್ಟ್ ಭಾಳ ಇಂಟ್ರೆಸ್ಟಾಗಿ ಕೂತು ನೋಡಿದಂಥ T20 ಮ್ಯಾಚ್ ಯಾವುದು ಹೇಳಿ? ಮೇ 31ಕ್ಕೆ RCB ಫೈನಲ್, RCB ವರ್ಸಸ್ GT. ಸೊ ಅದಾದಮೇಲೆ 25 ದಿನ ಆದಮೇಲೆ ಈಗ ವಾಪಸ್ T20ಗೆ ಬರ್ತಾ ಇದ್ದೀವಿ. ಐರ್ಲೆಂಡ್ ವಿರುದ್ಧ 2 T20. ಈ ಮ್ಯಾಚನ್ನು ಎಲ್ಲಿ ನೋಡೋದು, ಹೇಗೆ, ಮೊಬೈಲಲ್ಲಾದರೆ ಹೇಗೆ, ಟಿ ವಿಲಿ ಹೇಗೆ, ಜೊತೆಗೆ ಪಿಚ್ ಹೇಗಿದೆ, ವೆದರ್ ಕಂಡೀಷನ್ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ನೋಡೋಣ. ಜೊತೆಗೆ ವೈಭವ್ ಸೂರ್ಯವಂಶಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಕೇಳಿ ಬರ್ತಾ ಇದೆಯಂತೆ ಐರ್ಲೆಂಡಲ್ಲಿ, ಬೆಲ್ಫಾಸ್ಟಲ್ಲಿ. ಯಾಕೆ, ಏನು, ಇದರಿಂದ ಏನೇನು ಚೇಂಜಸ್ ಆಗುತ್ತೆ, ಜೊತೆಗೆ ವೈಭವ್ ಸೂರ್ಯವಂಶಿ ಟೀಮಲ್ಲಿ ಜಾಗ ಪಡ್ಕೊಳ್ತಾರ, ಪ್ಲೇಯಿಂಗ್ 11ಗೆ ಎಂಟರ್ ಆಗ್ತಾರ, ಆ ಚಾನ್ಸಸ್ ಎಷ್ಟಿದೆ, ಹಾಗಾದರೆ ಹೊರಗಡೆ ಹೋಗೋದು ಯಾರು, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಸೊ ಮೊದಲಿಗೆ ವೆದರ್ ಕಂಡೀಷನ್ ಬಗ್ಗೆ ಮಾತಾಡೋದಾದರೆ ಬೆಲ್ಫಾಸ್ಟಲ್ಲಿ ಸದ್ಯಕ್ಕೆ ಸ್ವಲ್ಪ ಸ್ಲೈಟ್ಲಿ ವಿಂಡ್ ಇದೆ ಅಂತ ಇದೆ. 23 ಡಿಗ್ರಿ ಸೆಲ್ಸಿಯಸ್ ಏನೋ ಅದು ಟೆಂಪ್ರೇಚರ್ ಹೈ ಇರೋದು, 17 ಡಿಗ್ರಿ ಸೆಲ್ಸಿಯಸ್ ಡೌನ್ ಇರೋದು, ಅಂದರೆ ಕಡಿಮೆ ಅಂತಂದರೆ ಅಷ್ಟು ಮಿನಿಮಮ್. ಜೊತೆಗೆ ಈ ಮ್ಯಾಚ್ 1:30ಕ್ಕೆ ಸ್ಟಾರ್ಟ್ ಆಗುತ್ತೆ, 2:30ಕ್ಕೆ ಅಂತ ಇತ್ತು. ಆದರೆ ಇಂಡಿಯಾದಲ್ಲಿ ಈಗ 6 ಗಂಟೆಗೆ ಮ್ಯಾಚ್ ನಾವು ನೋಡ್ಬೋದು. ನಾಳೆ 6 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಟೈಮಿಂಗನ್ನು ಅಡ್ಜಸ್ಟ್ ಮಾಡೋಕ್ಕೆ, ಜೊತೆಗೆ ಮುಂದೆ ಆಸ್ಟ್ರೇಲಿಯಾ ಜೊತೆಗೆ ನಮ್ಮ ಮ್ಯಾಚ್ ಇದೆ. ಸೊ ಆ ಕಾರಣಕ್ಕೆ ಅದನ್ನು ಕೂಡ ವಾಚಬಲ್ ಮಾಡೋಕ್ಕೆ, ಒಂದು ಸ್ಕ್ರೀನ್ ಟೈಮ್ ಸಿಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. 75% ಆಫ್ ಪ್ರೆಸಿಪಿಟೇಷನ್ ಅಂತ ಇದೆ, ಒಂದು ಕ್ಲೌಡಿ ನೈಟ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಡೇ ಟೈಮಲ್ಲಿ ಲೈಟ್ ರೈನ್ ಆಗುತ್ತೆ, ಮಳೆ ಆಗುತ್ತೆ ಅಂತ ಕೂಡ ವೆದರ್ ಫೋರ್ಕಾಸ್ಟಲ್ಲಿ ಹೇಳ್ತಾ ಇದೆ. ಸೊ ಇದು ವೆದರ್ ಕಂಡೀಷನ್. ಮಳೆ ಆಗುವಂಥ ಸಾಧ್ಯತೆ 75% ಚಾನ್ಸಸ್ ಇದೆ. ಡೇ ಟೈಮಲ್ಲಿ ಲೈಟ್ ರೈನ್ ಆಗುತ್ತೆ. ಮಧ್ಯಾಹ್ನ ಮೇಲೂ ಕೂಡ ಮೋಡ ಕವಿದ ವಾತಾವರಣ. ಒಂದು ಸಿನಿಮಾ ಬರ್ತಾ ಇದೆ ಈಗ, ಮೋಡ ಕವಿದ ವಾತಾವರಣ ಅಂತ, ಸುನಿ ಅವ್ರದ್ದು. ಸೊ ಈ ಥರ ಕಂಡೀಷನ್ ಇದೆ. ವಿಂಡ್ ಸ್ಪೀಡ್ 8 ಮೈಲಿ ಪರ್ ಹಾರ್ ಇದೆ. ಓಕೆನಾ. ಮ್ಯಾಚ್ ಆಗ್ತಿರೋದು ಸ್ಟಾರ್ಮಾಂಟ್ ಕ್ರಿಕೆಟ್ ಗ್ರೌಂಡ್ ಅನ್ನೋ ಪಿಚ್ಚಲ್ಲಿ. ಸೊ ಇಲ್ಲಿ ಪಿಚ್ ಕಂಡೀಷನ್ ಹೇಗಿದೆ ಅಂತ ನೋಡಿದ್ರೆ, ಆಫ್ಟರ್ನೂನ್ ಸ್ಟಾರ್ಟ್ ಆಗಿರೋದ್ರಿಂದ ಓವರ್ನೈಟ್ ಮಾಯ್ಶ್ಚರ್ ಏನಿದೆ ಅದರಲ್ಲಿ ಸ್ವಲ್ಪ ಬೌಲರ್ಸ್ಗಳಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ದಾರೆ. ಫಾಸ್ಟ್ ಬೌಲರ್ಸ್ ಏನಿದ್ದಾರೆ ಅವ್ರಿಗೊಂದು ನೋಟಿಸೇಬಲ್ ಸ್ವಿಂಗ್ ಸಿಗುತ್ತೆ, ಒಂದಷ್ಟು ಲ್ಯಾಟ್ರಲ್ ಮೂವ್ಮೆಂಟ್ ಸಿಗುತ್ತೆ. ನಮ್ಮಲ್ಲಿ ಭುವನೇಶ್ವರೆಲ್ಲ ಮೂವ್ಮೆಂಟ್ ಕೊಡ್ತಾರೆ ನೋಡಿ, ಆ ಥರ ಇರೋ ಅಂಥ ಬೌಲರ್ಗಳಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಹರ್ಷದೀಪ್ ಅಂತ ಪ್ಲೇಯರ್ಸ್ಗಳಿಗೆ ಖಂಡಿತ ಅಸಿಸ್ಟೆನ್ಸ್ ಇದೆ ಈ ಒಂದು ಪಿಚ್ನಲ್ಲಿ. ಹಾಗೆ ಪ್ರಸಿದ್ಧ ಕೂಡ ಒಂದಷ್ಟು ಮೂವ್ಮೆಂಟ್ ಕೊಡ್ತಾರೆ, ಸೊ ಅವ್ರಿಗೂ ಕೂಡ ಅಸಿಸ್ಟೆನ್ಸ್ ಇದ್ದೇ ಇದೆ. ಇನ್ನು ಓಪನಿಂಗ್ ಪವರ್ ಪ್ಲೇನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ. ಬ್ಯಾಟ್ಸ್ಮನ್ಗಳೇನಾದರೂ ಅದನ್ನು ಸರ್ವೈವ್ ಮಾಡಿದ್ರೆ ಈಸಿಯಾಗಿ ರನ್ ಗಳಿಸ್ಬೋದು. ಆಮೇಲೆ ಒನ್ಸ್ ಪವರ್ ಪ್ಲೇ ಮುಗಿದ ಮೇಲೆ ಬ್ಯಾಟಿಗೆ ನೀಟಾಗಿ ಬರುತ್ತೆ ಬಾಲ್ ಅಂತ ಇದೆ. ಮೂಮೆಂಟ್ ಇದೆ ಏರಲ್ಲಿ. ಜೊತೆಗೆ ನಮ್ಮಲ್ಲಿ ಬ್ಯಾಟ್ಸ್ಮನ್ಗಳು ನೋಡಿದ್ದೀರಾ, ಓಪನಿಂಗ್ ಚಿತ್ರಾನ್ನ ಮಾಡಾಕ್ತಾರೆ ಅಂಥ ಪ್ಲೇಯರ್ಸ್ ಇದ್ದಾರೆ ನಮ್ಮಲ್ಲಿ. ಸ್ಯಾಮ್ಸನ್, ಅಭಿಷೇಕ್, ಕಿಶನ್, ವೈಭವ್ ಬಂದುಬಿಟ್ರೆ ಮುಗೀತು. ಸೊ ಇದು ಈಗ ವೆದರ್ ಕಂಡೀಷನ್ ಹಾಗೆ ಪಿಚ್ ಕಂಡೀಷನ್ ಎರಡೂ ಕೂಡ ನೋಡಿದ್ವಿ. ಒಳ್ಳೆ ರನ್ ಬರುವಂಥ ಪಿಚ್ಚೇ, ಆದರೆ ಇನಿಷಿಯಲಿ ಸ್ವಲ್ಪ ಪವರ್ ಪ್ಲೇ ನೋಡ್ಕೊಂಡು ಆಡಬೇಕು. ಸೊ ಈ ಲ್ಯಾಟ್ರಲ್ ಮೂವ್ಮೆಂಟನ್ನು ಅಬ್ಸರ್ವ್ ಮಾಡ್ಕೊಂಡು ಆಡಿದ್ರೆ ಒಳ್ಳೆ ಪಿಚ್ ಇದೆ. ಈಗ ಮೂರನೇ ವಿಚಾರಕ್ಕೆ ಬರೋಣ, ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ. ನಾನು ಮೊದಲು ಅವರ ಪ್ಲೇಯಿಂಗ್ 11ಗೆ ಬರ್ತೀನಿ, ಯಾಕಂತಂದರೆ ಅವ್ರದ್ರಲ್ಲಿ ಈ ಪೌಲ್ ಸ್ಟಿರ್ಲಿಂಗ್, ಜಾಸ್ ಲಿಟಲ್ ಇವರೆಲ್ಲ ಆಡ್ತಾಯಿದ್ರು, ನಿಮಗೆ ಗೊತ್ತು. ಬಟ್ ಈ ಸಲ ಆಲ್ಮೋಸ್ಟ್ ನೀವು ನೋಡಿದ್ರೆ ರಾಸ್ ಅಡೈರ್, ಸ್ಟೀಫನ್ ಡೊಹಿನಿ ಅಂತ ಬಂದಿದ್ದಾರೆ. ಲಾರ್ಕನ್ ಟಕ್ಕರ್ ಅವರ ನ್ಯೂ ಕ್ಯಾಪ್ಟನ್, ವಿಕೆಟ್ ಕೀಪರ್. ಹ್ಯಾರಿ ಟೆಕ್ಟರ್, ಡಾಕ್ಟರಲ್ ಒಬ್ಬರು ಹಿಂದೆ ಇದ್ದರು. ಸೊ ಅದನ್ನು ನೋಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಹೊಸ ಟೀಮ್, ಹೊಸ ಹುಡುಗರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ತುಂಬ ಏನು ವಿವರಣೆ ಕೊಡೋ ಹಾಗಿಲ್ಲ, ಅಂದರೆ ಅಂಥದ್ದೇನೂ ಇಲ್ಲ ಅಲ್ಲಿ. ಸೊ ಎರಡನೇದಾಗಿ ನಮ್ಮ ಪ್ಲೇಯಿಂಗ್ 11 ನೋಡಿದ್ರೆ ಇಲ್ಲೇ ಒಂದು ಟ್ರಿಕ್ ಇರೋದು. ನಾನಾಗಲೇ ಹೇಳಿದ್ನಲ್ಲ ಆರಂಭದಲ್ಲೇ, ಬೆಲ್ಫಾಸ್ಟಲ್ಲಿ ಐರ್ಲೆಂಡಲ್ಲಿ ಎಷ್ಟು ಮಟ್ಟಿಗೆ ವೈಭವ್ ಸೂರ್ಯವಂಶಿ ಕ್ರೇಜ್ ಇದೆ ಅಂತಂದರೆ, ಅವ್ರನ್ನ ನೋಡೋಕ್ಕೋಸ್ಕರನೇ ಟಿಕೆಟನ್ನು ಬುಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಎಕ್ಸ್ಟ್ರಾ ಸೀಟ್ಗಳನ್ನು ಕೂಡ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ವೈಭವ್ನ ನೋಡಬೇಕು, ಅವ್ರ ಆಟನ ಕಣ್ತುಂಬಿಕೊಳ್ಬೇಕು ಅಂತ ಇಲ್ಲಿನ ಜನ ಮಾತ್ರ ಅಲ್ಲ, ಅಲ್ಲಿರುವಂಥ, ಯಾಕಂದರೆ ಇಂಗ್ಲೆಂಡಲ್ಲಿ ಇರೋದ್ರಿಂದ ನಮ್ಮ ಭಾರತೀಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರಲ್ಲಿ ಐರ್ಲೆಂಡಲ್ಲಿ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬರೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಇದು ವೈಭವ್ ಸೂರ್ಯವಂಶಿ ಇನ್ನೂ ಡೆಬ್ಯೂ ಮಾಡೋಕ್ಕೆ ಮುಂಚೆನೇ ಮಾಡಿರುವಂಥ ಕ್ರೇಜ್. 11 ವಿಚಾರಕ್ಕೆ ಬರೋಣ. ಈಗ ಆಲ್ರೆಡಿ ನಮ್ಮದು ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡ್. ಲಾಸ್ಟ್ ನಾವು ಆಡಿರೋದು ಇಂಟರ್ನ್ಯಾಷನಲ್ T20 ಅಂದರೆ ನಾವು ವರ್ಲ್ಡ್ ಕಪ್ ಏನೋ ತುಂಬ ಸಕ್ಸಸ್ಫುಲ್ ಆಗಿರುವಂಥ ಒಂದು ಸ್ಕ್ವಾಡ್ ನಮ್ಮದು, ಅದು ಸೆಟ್ ಆಗಿದೆ ಆಲ್ರೆಡಿ. ಸಂಜು ಸ್ಯಾಮ್ಸನ್ ಇದ್ದಾರೆ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರೋದ್ರಿಂದ ಎಂಟ್ರಿ ಆಗ್ತಾರೆ ಸೂರ್ಯ ಬದಲು. ತಿಲಕ್ ವರ್ಮಾನ ನೀವು ವೈಸ್ ಕ್ಯಾಪ್ಟನ್ ಮಾಡಿದ್ದೀರಾ, ಅವ್ರು 5ನೇದ್ರಲ್ಲಿ ಆಡಲೇಬೇಕು. ಶಿವಮ್ ದುಬೆ 6ನೇ ಪ್ಲೇಸಲ್ಲಿ ಒಬ್ಬ ಆಲ್ರೌಂಡರ್ ಬೇಕಾಗತ್ತೆ ಅಲ್ಲಿ. ಅದಾದಮೇಲೆ ಅಕ್ಷರ್ ಪಟೇಲ್ ಅಥವಾ ಸುಂದರ್ ಆಡ್ತಾರೆ 7ನಲ್ಲಿ. ಹರ್ಷಿತ್ ರಾಣಾ ನಮ್ಮ ದತ್ತು ಪುತ್ರ, ಅವರಂತೂ ಇರಲೇಬೇಕು, ಇಲ್ಲ ಅಂತಂದರೆ ಮ್ಯಾಚೇ ನಡೆಯಲ್ಲ. ಹರ್ಷಿತ್ ರಾಣಾ 8ರಲ್ಲಿ ಇದ್ದೇ ಇರ್ತಾರೆ, ಜೊತೆಗೆ ಅವ್ರು ಬ್ಯಾಟಿಂಗಲ್ಲೂ ಆ್ಯಡ್ ಮಾಡ್ತಾರೆ. ಹರ್ಷದೀಪ್, ರವಿ ಬಿಷ್ಣೋಯ್ ಆಡ್ಬೋದು ಸ್ಪಿನ್ನರ್ ಆಗಿ, ಲೀಡ್ ಸ್ಪಿನ್ನರ್. ಪ್ರಸಿದ್ಧ ಕೃಷ್ಣ ಲಾಸ್ಟ್ ಮ್ಯಾಚಲ್ಲಿ 5 ವಿಕೆಟ್ ಗಳಿಸಿದ್ದಾರೆ. ಸೊ ಹಾಗಾಗಿ ಪ್ರಸಿದ್ಧ ಕೃಷ್ಣ ವಿಲ್ ಬಿ ಇನ್ ದ ಟೀಮ್. ಸೊ ನೀವಿಲ್ಲಿ ವೈಭವ್ ಸೂರ್ಯವಂಶಿನ ಎಲ್ಲಿ ಫಿಟ್ ಮಾಡ್ತೀರಾ, ಯಾಕಂತಂದರೆ ಇದೆಲ್ಲ ಸೆಟ್ ಆಗಿರುವಂಥ ತಂಡ. ಸಂಜು ಸ್ಯಾಮ್ಸನ್ನ ಏನಾದರೂ ಕೂರಿಸ್ತೀರಾ ಅಂತಂದರೆ 3 ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್, ಅವ್ರು ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್. ಒಳ್ಳೆ ಟಚ್ಚಲ್ಲಿದ್ದಾರೆ, ಜೊತೆಗೆ ಇಲ್ಲೂ ಕೂಡ 2 ಸೆಂಚುರಿ ಗಳಿಸಿದ್ದಾರೆ IPLಲ್ಲಿ. ಸೊ ಅಂಥ ಒಂದು ಟಚ್ಚಲ್ಲಿದ್ದಾರೆ ಅವರು. ಸೊ ಅವ್ರನ್ನ ಬಿಡೋಕ್ಕೆ ಚಾನ್ಸೇ ಇಲ್ಲ. ಇಶಾನ್ ಕಿಶನ್ನ ಬಿಡ್ತೀರಾ? 600 ರನ್ IPLಲ್ಲಿ ಮೊನ್ನೆ ಅಷ್ಟೇ ಅಫ್ಘಾನಿಸ್ತಾನ ವಿರುದ್ಧ 125 ರನ್ ಗಳಿಸಿದ್ದಾರೆ. ಇನ್ನು ಮತ್ತೊಬ್ಬ ಪ್ಲೇಯರ್ ಅಭಿಷೇಕ್ ಶರ್ಮಾನೇನಾದರೂ ಬಿಟ್ಟರೆ ಬಿಡಬೇಕು ನೀವು. ತುಂಬ
ಒಂದು ಟಫ್ ಡಿಸಿಷನ್ ತೊಗೊಂಡು. ಬಟ್ ಅವರಿಬ್ಬರು ಒಳ್ಳೆ ಕಾಂಬಿನೇಷನ್ ಅವ್ರದ್ದು. ಈ ಸಲ IPL ಅಲ್ಲೂ ಕೂಡ ಅಲ್ಲಲ್ಲಿ ಗ್ಲಿಮ್ಸ್ ತೋರಿಸಿದ್ದಾರೆ ಅಭಿಷೇಕ್ ಶರ್ಮಾ. ಸೊ ಹಾಗಾಗಿ ಅವರು ಕೂಡ ಒಳ್ಳೆ ಟಚ್ಚಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬಿಡೋದು ಕಷ್ಟ ಇದೆ. ಏನು ಶ್ರೇಯಸ್ ತಿಲಕ್ ಅಂತೂ ಚಾನ್ಸೇ ಇಲ್ಲ. ಎಲ್ಲಿ ಫಿಟ್ ಮಾಡ್ತೀರಾ, ಇದು ಸಮಸ್ಯೆ. ಸೊ ನನಗನ್ಸುತ್ತೆ ಫಸ್ಟ್ ಇದರಲ್ಲಿ ಅವ್ರನ್ನ ಸ್ಥಾನ ಗಳಿಸೋದು ಡೌಟ್ ಇದೆ. ಏನಾದರೂ ಆ ಥರದ್ದು ಮಾಡಿದ್ರೆ ಅಭಿಷೇಕ್ ಶರ್ಮಾ ಬದಲು ಬರ್ಬೋದು, ಅದೊಂದೇ ಚಾನ್ಸ್ ಇದೆ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿ ಅಲ್ಲಿ ಪಾಸಿಟಿವ್ಸ್ ಕಾಣ್ತಾ ಇಲ್ಲ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ವೈಭವ್ನೇನಾದರೂ ಆಡಿಸ್ಬೇಕಾದ್ರೆ ಯಾರ ಬದಲು ಆಡಿಸ್ಬೇಕು ಅನ್ನೋದು ನಿಮ್ಮ ಕಮೆಂಟ್ ವೆರಿ ಇಂಪಾರ್ಟೆಂಟ್. ಅದನ್ನು ನೋಡೋಣ. ಸೊ ಐರ್ಲೆಂಡ್ ಹಾಗೆ 26ಕ್ಕೆ ಮ್ಯಾಚ್ ಇದೆ, 28ಕ್ಕಿದೆ. ಸೊ ಅದಾದಮೇಲೆ ನಾವು ಜುಲೈ 1ಗೆ ಇಂಗ್ಲೆಂಡಿಗೆ ಹೋಗ್ತೀವಿ. ಅಲ್ಲಿ ಮೇಯ್ನ್ ಇರೋದು 5 T20 ಆಡ್ತೀವಿ ಇಂಗ್ಲೆಂಡ್ ವಿರುದ್ಧ. ಸೊ ಇನ್ ಕೇಸ್ ಏನಾದರೂ ಅವ್ರಿಗೆ ಅವಕಾಶ ಇಲ್ಲಿ ಸಿಗದೆ ಹೋದರೂ ಕೂಡ ಇಂಗ್ಲೆಂಡಲ್ಲಿ ಖಂಡಿತ ಸಿಗುತ್ತೆ. 5ರಲ್ಲಿ ಒಂದಾದರೂ ಮಿನಿಮಮ್ ನಾ ಹೇಳ್ತಾ ಇರೋದು. ಇಲ್ಲಾಂದರೆ ಅವಕಾಶ ಸ್ಟ್ರೈಟ್ ಅವೇ ಕೊಡ್ತೀವಿ ನಾವು. ಸ್ವಲ್ಪ ಅಭಿಷೇಕಿಗೆ ಅಥವಾ ಸಂಜುಗೋ ಯಾರಿಗೋ, ಇಶಾನ್ ಕಿಶಾನ್ಗೋ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಇದ್ದರೆ, ಆಲ್ರೆಡಿ ಅವ್ರೀಗ 1 ಡೇ ಎಲ್ಲ ಆಡಿ ಬಂದಿದ್ದಾರೆ. ಸೊ ಆ ರೀಸನ್ಗೆ ಏನಾದರೂ ರೆಸ್ಟ್ ಕೊಟ್ಟರೆ ವೈಭವ್ ಸೂರ್ಯವಂಶಿ ಸ್ಟ್ರೈಟ್ ಇನ್ ಬರ್ಬೋದು. ಆದರೆ ಈಗಾಗಲೇ ವೈಭವ್ ಸೂರ್ಯವಂಶಿ ಬಗ್ಗೆ ಕ್ರೇಜ್ ಅಂತೂ ಇದೆ. ಅವರು ಶ್ರೀಲಂಕಾ ಮೇಲೆ 29 ಬಾಲಲ್ಲಿ 93 ಹೊಡೆದಿರೋದು. ಸೊ ಇನ್ನೂ ಚಾನ್ಸ್ ಇತ್ತು ಅವರಿಗೆ 94 ಅನಿಸುತ್ತೆ. ಐ ಆಮ್ ಸಾರಿ, ನನಗೆ ನೆನಪು ಬರ್ತಾಯಿಲ್ಲ. ಸೊ ಆ ಒಂದು ಇನ್ನಿಂಗ್ಸ್ ಆದಮೇಲೆ ಅವ್ರನ್ನ ಟೀಮಿಗೆ ತಗೊಳ್ಳೇಬೇಕು ಅಂತ ಈಗ ಫೋರ್ಸ್ ಮಾಡ್ತಿದ್ದಾರೆ ಅವರೇನೆ. ಅಂದರೆ ಆ ಥರದ್ದೊಂದು ಪ್ರೆಷರ್ ಹಾಕ್ತಾ ಇದ್ದಾರೆ. ಸೊ ಈಗಾಗಲೇ ಅವರಿಗೆ T-ಶರ್ಟ್ ಕೂಡ ಕೊಟ್ಟಿದ್ದು ನೋಡಿದ್ರಿ. ನಮ್ಮ ಶ್ರೀಧರ್ ಅವರು ಒಂದು ಫೀಲ್ಡಿಂಗ್ ಇವ್ರು ಕೊಟ್ಟರು. ಸೊ ಹೀಗೆ ಸದ್ಯಕ್ಕೆ ಈ 11 ಬಗ್ಗೆನೇ ಗೊಂದಲ ಇರೋದು. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಜೊತೆಗೆ ವೈಭವ್ ಸೂರ್ಯವಂಶಿ ಬಗ್ಗೆ ಒಂದಷ್ಟು ಕಮೆಂಟ್ ಸ್ಟಾರ್ಟ್ ಆಗಿದೆ ಈಗ. ಏನು ಅಂತಂದರೆ 22 ವರ್ಷ ಅಲ್ಲ ಅಂತ ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಹೆಸರು ನೆನಪಿಲ್ಲ, ಯಾಕಂದರೆ ಆಡಿರೋದೇ ಒಂದು 8 ಮ್ಯಾಚ್ ಏನೋ, ಇಂಟರ್ನ್ಯಾಷನಲ್ ಮ್ಯಾಚ್, ಒಂದು 5 ಒನ್ ಡೇ, 1 T20, 2 ಟೆಸ್ಟ್ ಏನೋ. ಸೊ ಆ ಪ್ಲೇಯರ್ ಏನೋ ಈಗ ತಗಾದೆ ತೆಗೆದಿದ್ದಾರೆ. ವಯಸ್ಸು ಚೆಕ್ ಮಾಡಬೇಕು. ಈತ 15 ವರ್ಷ ಅಲ್ಲ, 22-23 ವರ್ಷದ ಹುಡುಗನಾಗಿ ಕಾಣಿಸ್ತಾ ಇದ್ದಾನೆ. ಯಾಕಂತಂದರೆ ಆ ರಿಸ್ಟ್ ವರ್ಕ್ ಏನು ಅವರು ಫ್ಲಿಕ್ಗಳನ್ನು, ಶಾರ್ಟ್ಗಳನ್ನು ಹೊಡಿತಾರೆ, ಅದನ್ನು ಒಬ್ಬ 15 ವರ್ಷದ ಹುಡುಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬೆಳವಣಿಗೆನೇ ಆಗಿರಲ್ಲ ಆರ್ಗನ್ಗಳು ಅಂತ ಆತ ಕಂಪ್ಲೇಂಟ್ ಮಾಡಿದ್ದಾನೆ. ಈಗ ಏನೋ ಒಂದು ಭಾಳ ಮುಖ್ಯವಾಗಿ ಏನಂತಂದರೆ, ಹಿಂದೆ ಹೇಳಿದರು ಬ್ಯಾಟಲ್ಲಿ ಚಿಪ್ ಇದೆ ಅಂತ. ಸೊ ಈ ಥರದ್ದೇ ಒಂದಷ್ಟು ತಗಾದೆ ತೆಗಿತಿದ್ದಾರೆ. ನಿಮ್ಮ ಕಾಂಪ್ಲಿಮೆಂಟ್, ನಿಮ್ಮ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. 15 ವರ್ಷನ 17, 20 ಆ ಥರ ಆಡ್ತಿರುವಂಥ ರೀತಿ ಮಾತ್ರ ಏಜನ್ನು ದಾಟಿ ಇದೆ. ಆತ 20 ಆಗಿದ್ರೂ ಕೂಡ, ಇನ್ ಕೇಸ್ ನಾನು ಹೇಳ್ತಾ ಇರೋದು, ಆಟ ಸಾಧ್ಯ ಇಲ್ಲ ಒಬ್ಬ 20-25 ಇಯರ್ಸ್ ಆಗಿದ್ರೂ ಕೂಡ ಅಂಥ ಒಂದು ಗೇಮನ್ನು ಆಡೋದಕ್ಕೆ. ಸೊ ಪಾಕಿಸ್ತಾನದವರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಸೊ ಲೆಟ್ಸ್ ವೆಯ್ಟ್ ಏನಾಗುತ್ತೆ ಅಂತ, ಡೆಬ್ಯೂ ಆಗುತ್ತೆ ಏನೋ ಅಂತ ಕಾದು ನೋಡೋಣ. ಸೊ ಓವರಾಲ್ ಟೀಮ್ ನೋಡಿದ್ರೆ ಚೆನ್ನಾಗಿದೆ. ರವಿ ಬಿಷ್ಣೋಯ್ ಕಮ್ಬ್ಯಾಕ್ ಮಾಡಿದ್ದಾರೆ, ವರುಣ್ ಚಕ್ರವರ್ತಿ ಇಲ್ಲ. ಏನಾದರೂ ಸೂರ್ಯಾಂಶ್ ಶೇಡ್ಗೆ ಅಂಥವ್ರಿಗೆ ಏನಾದರೂ ಅವಕಾಶ ಸಿಗ್ಬೋದಾ ಗೊತ್ತಿಲ್ಲ, ಸದ್ಯಕ್ಕಿಲ್ಲ ಅನಿಸುತ್ತೆ. ಪ್ರಿನ್ಸ್ ಯಾದವ್ ಯಾರನ್ನಾದರೂ ಆಡಿಸ್ತಾರಂತಂದರೆ ಅದು ಕೂಡ ಫಸ್ಟ್ ಮ್ಯಾಚಲ್ಲಿ ಡೌಟ್, 2ನೇ ಮ್ಯಾಚಲ್ಲಿ ಅವಕಾಶವನ್ನು ಕೊಡ್ಬೋದು. ಓವರಾಲ್ ಒಂದು ನ್ಯೂ ಎರಾ ಸೂರ್ಯಕುಮಾರ್ ಯಾದವ್ ಆದ ನಂತರ ಈಗ ಶ್ರೇಯಸ್ ಅಯ್ಯರ್ ಅವ್ರಿಗೊಂದು T20 ಎರಾ ಸ್ಟಾರ್ಟ್ ಆಗ್ತಿದೆ. ಅವ್ರ ಜೊತೆಗೆ ತಿಲಕ್ ವರ್ಮಾ ಒಂದು ದೊಡ್ಡ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ರಜತ್ ಇಲ್ಲ, ಅದೊಂದು ದೊಡ್ಡ ಬೇಜಾರು ನಮಗೆ. ರಜತ್ ಏನಾದರೂ ಇದ್ದಿದ್ರೆ, ಅವಕಾಶ ಸಿಕ್ಕಿದ್ದಿದ್ರೆ ಇನ್ನೂ ಮಜಾ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿಲ್ಲ, ಸೆಲೆಕ್ಷನ್ ಇಲ್ಲ. ಸೊ ನೀವೇನು ಹೇಳ್ತೀರಾ, ಯಾರು ವಿನ್ ಆಗ್ತಾರೆ, ಎಷ್ಟು ಟೋಟಲ್ ಆಗ್ಬೋದು? ಜೊತೆಗೆ ವೈಭವ್ ಸೂರ್ಯವಂಶಿ ಬಗ್ಗೆ ಕಮೆಂಟ್ ಮಾಡಿ. ನಮಸ್ಕಾರ.